ಹಲೋ ನಮಸ್ಕಾರ. ನಾನು ಇವತ್ತು ಕೆಂಪು ಚಟ್ನಿ ಮಾಡ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ, ಉಪ್ಪು, ನೆನೆಸಿದ ಹುಣಸೆಹಣ್ಣು, ಜೀರಿಗೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಹೋಳಿಗೆ ಹೇಗೆ ಮಾಡ್ತೀವಿ ಅದನ್ನ ಕಣಕ ಹೇಗೆ ನಾದ್ಕೋಬೇಕು ನೋಡ್ರಿ, ಆ ಥರ ನಾದ್ಕೋಬೇಕು. ಇದನ್ನು ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟೀನಿ ರೀ. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ, ಅಂದರೆ ಮೆತ್ತಗೆ ಸ್ಪಾಂಗ್ ಟೈಪ್ ಬರ್ತಾವೆ. ಈ ಥರ ಇರ್ಬೇಕು ನೋಡ್ರಿ, ಸ್ವಲ್ಪ ಗಟ್ಟಿ ಇರಬೇಕು. ಅತಿ ಅಳಕಾದ್ರೆ ಸಣ್ಣ ಅಕ್ಕಿ ಹಾಕಿ ತಿರುಗೋಕೆ ಅಕ್ಕಿ ಹಿಟ್ಟಿಂದು ನೋಡಿ. ನೀರು ಕುದ್ತಾ ಇದ್ದೇವೆ. ನಿಮಗೆ ಸಪ್ಪಂದು ಬೇಕಂದ್ರೆ ಸಪ್ಪಂದು ಹಾಕ್ಕೊಳ್ಳಿ. ಆದರೆ ನಾನು ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿರೋದು ಚಟ್ನಿ ಹಾಕ್ಕೋತಾ ಇದ್ದೀನಿ. ಹಸಿಕಾಯಿ ಚಟ್ನಿ, ಜೀರಿಗೆ, ಉಪ್ಪು ಎಲ್ಲ ಇದರ ಚಟ್ನಿ ಮಾಡಿ ಇದರಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೋಡಿ ಹಾಕ್ತಾ ಇದ್ದೀನಿ. ಈ ಥರ ಅಂದರೆ ಖಾರ ಹುಳಿ ಒಂಥರ ಟೇಸ್ಟಿಯಾಗಿರುತ್ತೆ. ಇದನ್ನು ಜಿಗಿದು ತಿರ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಮೆತ್ತಗಿರಬೇಕು ನೋಡಿ. ಈ ಥರ ಗಟ್ಟಿ ಆಗಬೇಕು. ಸ್ವಲ್ಪ ಬಿಸಿ ಇದ್ದಾಗ ಅಷ್ಟೇ ಮಾಡಬೇಕು. ಈಗ ತಣ್ಣಗಾಗಕ್ಕೆ ಬಿಡಬೇಕು. ಆಮೇಲೆ ಈ ಥರ ಜಿಗಟಿಂದು ಈ ಥರ ಉಂಡೆ ಮಾಡಿಟ್ಕೊಂಡು ಈ ಥರ ತುಂಬಿ, ನಾವು ಹಿಟ್ಟಾದರೂ ಹಚ್ಬೋದು, ಎಣ್ಣೆನಾದರೂ ಹಚ್ಬೋದು. ಹಿಟ್ಟಾದರೆ ಸ್ವಲ್ಪ ತೆಳ್ಳಗೆ ಬರ್ತಾವಂತ ನನ್ನ ಅನಿಸಿಕೆ. ನಾನು ಹಿಟ್ಟು ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ನಾವು ಯಾವ ಥರ ಮಾಡಿದ್ರು ಇನ್ನೂ ತೆಳ್ಳಗಾಗ್ತಾವೆ. ಹಿಟ್ಟು ಹಾಕೊಂಡಷ್ಟು ತೆಳ್ಳಗೆ ಆಗ್ತಾವೆ. ಆಮೇಲೆ ಸ್ಟ್ರಾಂಗ್ ಸ್ಮೂತಾಗಿರ್ತಾವೆ ನೋಡೋಕ್ಕೆ. ಇನ್ನೂ ರುಚಿಯಾಗಿರುತ್ತೆ ನೋಡಿ. ನೀವು ಯಾವ ಥರ ಲಕ್ಷಿದ್ರೂ ಹರಿಯೋದೇ ಇಲ್ಲ. ನೋಡಿ ಈ ಥರ ಆಗುತ್ತಾ. ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಈ ಥರ ಹಾಕಿ ನೋಡಿ. ಈ ಥರ ಹೊಟ್ಟೆ ಉಬ್ಬುತ್ತವು. ಅಕ್ಕಿ ರೊಟ್ಟಿ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿ ಬರುತ್ತೆ.